ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಸರ್ಕಾರ ಕಾಂಗ್ರೆಸ್ಗೆ ಟಾರ್ಗೆಟ್ ಆದ್ರ ಬಿಜೆಪಿಯ ನಾಯಕರು ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಸಿಟಿ ರವಿ ಅವರನ್ನ ನಡೆಸಿಕೊಂಡಂತಹ ರೀತಿಯಿಂದಾಗಿ ಎಲ್ಲ ಪ್ರಶ್ನೆಗಳು ಸಹ ಹುಟ್ಕೊಳ್ತಾ ಇದೆ. ಸಹನೆಯಿಂದ ವರ್ತಿಸಬೇಕಿದ್ದ ಸರ್ಕಾರ ಆತುರ ಪಡ್ತಾ ಹಾಗಾದ್ರೆ ಸದನದ ಒಳಗೆ ಆದಂತಹ ಬೆಳವಣಿಗೆಗೆ ಸದನದ ಹೊರಗೂ ಸಹ ಹೈಡ್ರಾಮಾ ಆಯಿತು. ಸೂಕ್ತ ಕಾನೂನಿನ ಸಲಹೆ ಪಡೆಯದೆ ಕಾಂಗ್ರೆಸ್ ಹಾಗಾದ್ರೆ ಎಡುತ್ತಾ ಸಂವಿಧಾನಿಕ ಪ್ರಶ್ನೆ ವಿಚಾರಕ್ಕೂ ಸಹ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲಿಲ್ವಾ ಕಾಂಗ್ರೆಸ್? ಸಿಟಿ ರವಿ ಮಾತು ಅಕ್ಷಮ್ಯ ಅನ್ನೋದ್ರಲ್ಲಿ ತಕರಾರಿಲ್ಲ. ಸಂಯಮದಿಂದ ಎದುರಿಸುವ ಬದಲು ದ್ವೇಷದ ರಾಜಕೀಯ ಮಾಡಿಬಿಡ್ತಾ ಹಾಗಾದ್ರೆ ಕೋರ್ಟ್ ತಪರಾಕಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತ? ಕಾಂಗ್ರೆಸ್ಗೆ ಹಾಗಾದ್ರೆ ಬಿಜೆಪಿ ನಾಯಕರು ಟಾರ್ಗೆಟ್ ಆಗಿಬಿಟ್ರ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇದು. ಸಿಟಿ ರವಿ ಅವರನ್ನ ಆ ರೀತಿಯಾಗಿ ನಡೆಸ್ಕೊಳ್ಬೇಕಾಗಿತ್ತ? ಎಡವು ಬಿಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಿಟಿ ರವಿ ಕೇಸ್ನೆಲ್ಲ ಕಂಪ್ಲೀಟ್ ಆಗಿ ರಾಜಕೀಯ ಮಾಡ್ಬಿಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ನಿಜಕ್ಕೂ ಸಹ ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಇದೆ. ಈ ರೀತಿಯಾಗಿ ರಾಜಕೀಯ ಮಾಡ್ಬೇಕಾಗಿತ್ತ ಕಾಂಗ್ರೆಸ್? ಹಾಗಾದ್ರೆ ಸಿಟಿ ರವಿ ಅವರನ್ನ ಯಾಕೆ ಆ ರೀತಿಯಾಗಿ ನಡೆಸ್ಕೊಂಡ್ರು ಅಂತ? ಹಾಗಾದ್ರೆ ಎಡವಿದ್ದೆಲ್ಲಿ ಕಾಂಗ್ರೆಸ್? ಪ್ರಗತಿ, ಬಹಳ ಪ್ರಮುಖವಾಗಿ ಇದು ವಿಧಾನ ಪರಿಷತ್ನ ಸದನದ ಒಳಗಡೆ ಆಗಿರ್ತಕ್ಕಂತಹ ಬೆಳವಣಿಗೆ. ಸದನದ ಒಳಗೆ ಏನೇ ಬೆಳವಣಿಗೆ ಆದ್ರೂ, ಏನೇ ಈ ರೀತಿಯಾದಂತಹ ಗದ್ದಲಗಳು ನಡೆದ್ರು, ಅದರ ಅಥಾರಿಟಿ ಮತ್ತು ಕಸ್ಟೋಡಿಯನ್ ಆಗಿರ್ತಕ್ಕಂಥದ್ದು ಸಭಾಪತಿ. ಈ ಇಡೀ ಪ್ರಕರಣದಲ್ಲಿ ಸಭಾಪತಿ ಕೂಡ ರೂಲಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ನನ್ನ ಬಳಿ ಯಾವುದೇ ದಾಖಲೆಗಳು ಇಲ್ಲ, ಆಡಿಯೋ ವಿಡಿಯೋ ಇರ್ಬೋದು ಅಥವಾ ಬರೆದುಕೊಂಡಿರುವಂತಹ ದಾಖಲೆಗಳಿರ್ಬೋದು, ಅದು ಯಾವುದರಲ್ಲೂ ಕೂಡ ಸ್ಪಷ್ಟವಾಗಿ ಇಲ್ಲ ಅನ್ನುವಂಥ ರೂಲಿಂಗ್ ಅನ್ನ ಕೊಟ್ಟಿದ್ರು. ಆ ರೀತಿ ಆರೋಪಗಳು ಬಂದಾಗ ಸಹಜವಾಗಿ ಇಬ್ಬರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಿ ಎನ್ನುವಂತಹ ಸಲಹೆಯನ್ನು ಕೂಡ ಸಭಾಪತಿ ತಮ್ಮ ರೂಲಿಂಗ್ ನಲ್ಲಿ ತಿಳಿಸಿದ್ರು. ಸದನದ ಒಳಗಡೆ ಆದಂತಹ ಬೆಳವಣಿಗೆ ಬಗ್ಗೆ ಸದನದ ಹೊರಗಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದು, ಎಫ್ಐಆರ್ ದಾಖಲಾಗುವಂಥದ್ದು, ಅದರಲ್ಲಿ ಆ ಎಫ್ಐಆರ್ ಮೇಲೆ ಸಿಟಿ ರವಿ ಅವರನ್ನ ಬಂಧನಕ್ಕೊಳಪಡಿಸುವಂಥದ್ದು, ಈ ವಿಚಾರದಲ್ಲಿ ಸರ್ಕಾರ ಒಂದು ರೀತಿ ಅಗ್ರೆಸಿವ್ ಆಗಿ ನಡೆದುಕೊಂಡಿದ್ದು ಎಲ್ಲೋ ಒಂದು ಕಡೆ ಕಾನೂನಿನ ಅಂದ್ರೆ ಅದರಲ್ಲೂ ನ್ಯಾಯಾಲಯದಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರದ ನಡವಳಿಕೆಯ ಬಗ್ಗೆ ಕೋರ್ಟ್ ಕೂಡ ತಪರಾಕಿ ಹಾಕಿದೆ. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿ ಈ ಪ್ರಕರಣದಲ್ಲಿ ಹಿನ್ನಡೆಯಾಗಿದೆ. ಯಾವ ವಿಚಾರ ಹೆಚ್ಚು ಚರ್ಚೆಗೆ ಒಳಪಡಬೇಕಾಗಿತ್ತೋ ಆ ವಿಚಾರ ಬಿಟ್ಟು ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಿದ್ದು, ಅವರನ್ನ ನಡೆಸಿಕೊಂಡಿದ್ದ ರೀತಿಯ ಬಗ್ಗೆ ಇವತ್ತು ಹೆಚ್ಚು ಚರ್ಚೆ ಆಗ್ತಾ ಇದೆ. ಅವರು ಸದನದೊಳಗೆ ಆಡಿದಂತಹ ಮಾತುಗಳ ಬಗ್ಗೆ ಹೆಚ್ಚು ಚರ್ಚೆಗೆ ಆಗಬೇಕಾಗಿತ್ತು. ಕಾಂಗ್ರೆಸ್ ಆ ಕಡೆಗೆ ಹೆಚ್ಚು ಗಮನ ಹರಿಸಬೇಕಾಗಿತ್ತು. ಆದ್ರೆ ಅದನ್ನ ಮಾಡದೇ ಇರುವಂತಹ ಪರಿಣಾಮವಾಗಿ ಸರ್ಕಾರ ನಡೆಸಿಕೊಂಡಂತ ರೀತಿಯ ಬಗ್ಗೆ ಹೆಚ್ಚು ಚರ್ಚೆ ಒಳಪಡ್ತಾ ಇದೆ. ಒಂದು ಸೂಕ್ತವಾದಂತಹ ಕಾನೂನು ಸಲಹೆಯನ್ನ ಸರ್ಕಾರ ಪಡೆದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಸದನದ ಒಳಗಡೆ ಆದಂತಹ ಬೆಳವಣಿಗೆಯನ್ನ ನಾವು ಸದನದ ಹೊರಗಡೆ ಹ್ಯಾಂಡಲ್ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಯಾಕಂದ್ರೆ ಇದು ಸಾಂವಿಧಾನಿಕ ಪ್ರಶ್ನೆಗಳು ಇರೋದ್ರಿಂದ ಸಾಂವಿಧಾನಿಕ ತಜ್ಞರನ್ನ ಸಂಪರ್ಕ ಮಾಡಿ ಆ ನಂತರ ಒಂದು ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ರೆ ಬಹುಶಃ ಸರ್ಕಾರ ಈ ರೀತಿಯಂತ ಮುಜುಗರ ಅನುಭವಿಸುವಂತ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಆದ್ರೆ ಸರ್ಕಾರ ಅದೆಲ್ಲವನ್ನ ಮರೆತು ಅವರು ಮಾತು ಅಂದ್ರೆ ಅವರು ಅಶ್ಲೀಲ ಪದ ಬಳಸಿದ್ರು ಅನ್ನುವ ಕಾರಣಕ್ಕಾಗಿ ಏಕಾಏಕಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಯಿತು. ಬಂಧನ ಮಾಡಿದ್ರು, ಇಡೀ ರಾತ್ರಿ ಸುತ್ತು ಹಾಕ್ಸಿದ್ರು. ಕೊನೆಗೆ ಕೋರ್ಟ್ನಲ್ಲೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗದೆ ಸರ್ಕಾರ ಕೈ ಚೆಲ್ಲಬೇಕಾದಂತ ಪರಿಸ್ಥಿತಿ ಬಂತು. ಸೊ ಹೀಗಾಗಿ ಒಂದ್ ಕಡೆ ಸಿಟಿ ರವಿ ಆ ಪ್ರಕರಣವನ್ನು ನಾನು ಬಿಡೋದಿಲ್ಲ, ಮುಂದೆ ಕಾನೂನಾತ್ಮಕವಾಗಿಯೂ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸದನದ ಒಳಗಡೆ ಆಗುವಂತ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕಾಗಿದ್ದಂತ ಸರ್ಕಾರ ಆ ಸೂಕ್ಷ್ಮತೆಯನ್ನ ಕಳೆದುಕೊಂಡಿದ್ದರ ಪರಿಣಾಮವಾಗಿ ಈ ರೀತಿಯ ದೊಡ್ಡ ಹಿನ್ನಡೆಯನ್ನ ಅನುಭವಿಸಬೇಕಾಗಿದೆ. ಸಹಜವಾಗಿ ಕಾಂಗ್ರೆಸ್ನಲ್ಲೂ ಕೂಡ ಬಹುತೇಕ ನಾಯಕರು ಅಂದ್ರೆ ವಿಧಾನ ಪರಿಷತ್ನಲ್ಲಿ ಇದ್ದಂಥವ್ರು ಇರ್ಬೋದು, ವಿಧಾನಸಭೆಯೊಳಗಿರುವಂತ ನಾಯಕರು ಇರ್ಬೋದು, ಅವರು ಕೂಡ ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ವರ್ತಿಸಿದ ರೀತಿಯ ಬಗ್ಗೆ ಕಾಂಗ್ರೆಸ್ನ ಒಳಗೂ ಕೂಡ ಒಂದಷ್ಟು ಬೇಸರಗಳಿದಾವೆ. ಇಷ್ಟು ಓವರ್ ರಿಯಾಕ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಇತ್ತ ಅನ್ನುವಂಥದ್ದು. ಯಾಕಂದ್ರೆ ಈಗ ಎಫ್ಐಆರ್ ಆಗಿದೆ, ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯಬಹುದಾಗಿತ್ತು. ಆನಂತರ ಬೆಳವಣಿಗೆಗಳು ಸಹಜವಾಗಿ ಕಾನೂನಾತ್ಮಕವಾಗಿ ಎಲ್ಲಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಅವಕಾಶಗಳಿದಾವ ಅಥವಾ ಸೀನಿಯರ್ ಅಡ್ವೊಕೇಟ್ಗಳನ್ನ ಸಂಪರ್ಕ ಮಾಡಿಯೋ ಅಥವಾ ಸಂವಿಧಾನಿಕ ತಜ್ಞರನ್ನ ಸಂಪರ್ಕ ಮಾಡಿಯೋ ಮುಂದಿನ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದನ್ನ ಮಾಡಬೇಕಿತ್ತು. ಇನ್ನೊಂದು ಕಡೆ ರಾಜಕೀಯವಾಗಿ ಅವರ ವಿರುದ್ಧ ಪ್ರತಿಭಟನೆಗಳನ್ನ ರಾಜ್ಯಾದ್ಯಂತ ಮಾಡಬಹುದಾಗಿತ್ತು. ಸಿಟಿ ರವಿ ಅವರ ಹೇಳಿಕೆಯನ್ನ ಖಂಡಿಸಿ ಇಡೀ ರಾಜ್ಯದಲ್ಲಿ ಒಂದು ಹೋರಾಟವನ್ನ ಶುರು ಮಾಡೋದ್ರ ಮೂಲಕ ಇದು ತಪ್ಪು, ಅವರ ಸಂಸ್ಕೃತಿ ಇದು ಅನ್ನೋದನ್ನ ಹೆಚ್ಚು ಪ್ರಚಾರಕ್ಕೊಳಪಡಿಸಬಹುದಂತ ಅವಕಾಶಗಳು ಕಾಂಗ್ರೆಸ್ಗೆ ಇತ್ತು. ಆದ್ರೆ ಅದೆಲ್ಲವನ್ನ ಬಿಟ್ಟು ಅವ್ರನ್ನ ಬಂಧನ ಮಾಡಿದ್ದಿರ್ಬೋದು ಮತ್ತು ಅವರ ಮೇಲೆ ಎರಡೆರಡು ಬಾರಿಯಲ್ಲಿ ಸುವರ್ಣಸೌಧದ ಒಳಗಡೆ ಅಟ್ಯಾಕ್ ಆಗಿದ್ದಂಥದ್ದಿರ್ಬೋದು, ಇದು ಹೆಚ್ಚು ಚರ್ಚೆಗೆ ಒಳಪಟ್ಟಿದ್ರಿಂದ ಕಾಂಗ್ರೆಸ್ಗೂ ಕೂಡ ಒಂದು ರೀತಿ ಮುಜುಗರ ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಅಂದ್ರೆ ಆಡಳಿತ ಯಂತ್ರ ಇರುವಂತ ಸರ್ಕಾರ
ಪೊಲೀಸ್ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂಥದ್ದೇ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಸೂಕ್ಷ್ಮತೆಯನ್ನ ಕಳೆದುಕೊಂಡು ವರ್ತಿಸಿದಂತ ಕಾಂಗ್ರೆಸ್ಗೆ ನಿಜವಾಗ್ಲೂ ಮುಖಭಂಗ ಆದಂತೆ ಕಾಣಿಸ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಟಿ ರವಿ ಅವರನ್ನ ನಡೆಸಿಕೊಂಡಂತಹ ರೀತಿಯಿಂದಾಗಿ ಎಲ್ಲ ಪ್ರಶ್ನೆಗಳು ಸಹ ಹುಟ್ಕೊಳ್ತಾ ಇದೆ. ಸಹನೆಯಿಂದ ವರ್ತಿಸಬೇಕಿದ್ದ ಸರ್ಕಾರ ಆತುರ ಪಡ್ತಾ ಹಾಗಾದ್ರೆ ಸದನದ ಒಳಗೆ ಆದಂತಹ ಬೆಳವಣಿಗೆಗೆ ಸದನದ ಹೊರಗೂ ಸಹ ಹೈಡ್ರಾಮಾ ಆಯಿತು. ಸೂಕ್ತ ಕಾನೂನಿನ ಸಲಹೆ ಪಡೆಯದೆ ಕಾಂಗ್ರೆಸ್ ಹಾಗಾದ್ರೆ ಎಡುತ್ತಾ? ಸಂವಿಧಾನಿಕ ಪ್ರಶ್ನೆ ವಿಚಾರಕ್ಕೂ ಸಹ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲಿಲ್ವಾ ಕಾಂಗ್ರೆಸ್? ಸಿಟಿ ರವಿ ಮಾತು ಅಕ್ಷಮ್ಯ ಅನ್ನೋದ್ರಲ್ಲಿ ತಕರಾರಿಲ್ಲ. ಸಂಯಮದಿಂದ ಎದುರಿಸುವ ಬದಲು ದ್ವೇಷದ ರಾಜಕೀಯ ಮಾಡಿಬಿಡ್ತಾ ಹಾಗಾದ್ರೆ? ಕೋರ್ಟ್ ತಬರಾಕಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತ? ಕಾಂಗ್ರೆಸ್ಗೆ ಹಾಗಾದ್ರೆ ಬಿಜೆಪಿ ನಾಯಕರು ಟಾರ್ಗೆಟ್ ಆಗಿಬಿಟ್ರ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇದು. ಸಿಟಿ ರವಿ ಅವರನ್ನ ಆ ರೀತಿಯಾಗಿ ನಡೆಸ್ಕೊಳ್ಬೇಕಾಗಿತ್ತ? ಎಡವು ಬಿಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಿಟಿ ರವಿ ಕೇಸ್ನೆಲ್ಲ ಕಂಪ್ಲೀಟ್ ಆಗಿ ರಾಜಕೀಯ ಮಾಡ್ಬಿಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಕಳೆದ 24 ಗಂಟೆಗಳಿಂದಲೂ ಕೂಡ ಪೊಲೀಸರ ವಶದಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನು ಇದೀಗ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿಟಿ ರವಿ ಅವರ ಪತ್ನಿ ಪಲ್ಲವಿ ರವಿ ಅವರು ಇರುವಂಥದ್ದು. ಮೇಡಮ್, ಅವರು ವಶಕ್ಕೆ ತೆಗೆದುಕೊಂಡಾಗ ನಿಮಗೆ ಶಾಕ್ ಆಯಿತಾ, ಹೇಗಾಯಿತು? ವಶಕ್ಕೆ ತೆಕ್ಕೊಂಡಾಗ ಏನು ಶಾಕ್ ಆಗಲಿಲ್ಲ. ಆ ಸ್ಟೇಷನಿಂದ ಆಚೆ ಹೋದ್ಮೇಲೆ ಶಾಕ್ ಆಯಿತು. ಮೇಡಮ್, ಈಗ ಈ ಎಲ್ಲ ಪ್ರಹಸನ ನೋಡಿದ್ದೀರಾ, ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಈ ಪ್ರಹಸನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮೇಡಮ್? ಅಂದರೆ ಅವರನ್ನು ಸ್ಟೇಷನಿಂದ ಕರ್ಕೊಂಡು ಹೋಗುವಾಗೆಲ್ಲ ಪ್ರಹಸನ, ಅವರು ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಆ ವಿಧಾನಸಭೆ ಒಳಗೆ ವಿಧಾನ ಪರಿಷತ್ ಒಳಗೆ ಏನೇನು ಮಾತುಕತೆ ಆಯಿತೋ ಅದು ಅಲ್ಲೇ ಬಗೆಹರಿಸ್ಬೇಕಿತ್ತು. ಅದನ್ನು ಹೊರಗೆ ತಂದು ರೌಡಿಗಳೆಲ್ಲ ಒಳಗೆ ಬಂದು ಅಲ್ಲಿ ಗಲಾಟೆ ಮಾಡೋವಂಥ ವಾತಾವರಣ ಸೃಷ್ಟಿಸಿರೋದೇ ಈಗ ಸರ್ಕಾರ ಯಾರ್ದಿದೆ ಅವರೇ ಮಾಡಿದ್ದಾರೆ. ಹಾಗಾಗಿ ಹೊರಗೆ ಬಂದ ಮೇಲೆ ಒಂದು ಜನಪ್ರತಿನಿಧಿಗೆ ಭದ್ರತೆ ಏನೂ ಇರಲಿಲ್ಲ. ಅವ್ರನ್ನ ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋದರು ಸ್ಟೇಷನಿಗೆ. ಆಯಿತು, ಸ್ಟೇಷನಿಗೆ ಕರ್ಕೊಂಡು ಹೋದ್ಮೇಲೆ FIR ಹಾಕಿದ್ಮೇಲೆ ನಾವೇನು ಬೇಲ್ ತೊಗೋಬೇಕು ಅದನ್ನ ಕೆಲಸ ನಮ್ಮದಾಗಿರುತ್ತೆ, ನಾವು ಮಾಡ್ಕೊತಿದ್ವಿ. ಅದು ಬಿಟ್ಟು ರಾತ್ರಿ ಅಲ್ಲಿಗೆ ಕಳಿಸ್ತೀವಿ ಇಲ್ಲಿಗೆ ಕಳಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಬೆಳಗಾಮಿಂದ ಇಡೀ ಊರನ್ನ ಸುತ್ತಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನಾವು ಯಾರನ್ನು ನ್ಯಾಯ ಕೇಳೋದು? ಕೊನೆ ಪಕ್ಷ ಒಂದು ಇನ್ಫಾರ್ಮೇಷನ್ ಇಲ್ಲ ನಮ್ಗೆ ಮನೆಗಾಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಹಿರಿಯ ನಾಯಕರಿಗಾಗಲಿ ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರಿಗಾಗಲಿ ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ಲ. ಯಾಕೆಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿರಬೇಕಾದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಪರಿಸ್ಥಿತಿ ಬಂದಾಗ ಸಾಮಾನ್ಯ ಕಾರ್ಯಕರ್ತರಾಗಲಿ ಸಾಮಾನ್ಯ ಜನರನ್ನ ಹೇಗೆ ಸರ್ಕಾರ ನಡೆಸ್ಕೊಳುತ್ತೆ ಅಂದರೆ ಇದರಲ್ಲೇ ಗೊತ್ತಾಗುತ್ತಲ್ವ ಮೇಡಮ್. ಈಗ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಾಗ ಅವರ ಮನೆಯವರಿಗೆ ವಿಚಾರ ಮುಟ್ಟಿಸ್ಬೇಕು, ಅಂದರೆ ಆ ವಿಚಾರನ ಮುಟ್ಟಿಸ್ಲೇಬೇಕು. ಆದರೆ ಈವರೆಗೂ ಕೂಡ ನಿಮಗೆ ವಿಚಾರ ಮುಟ್ಟಿಸಿದ್ರೆ ಏನು ಮೇಡಮ್? ಖಂಡಿತ ಅವ್ರ ವಿಚಾರ ಮುಟ್ಟಿಸಿಲ್ಲ. ನಾನು ಹೀಗೆ ನೀವೇನು ಮಾಧ್ಯಮದಲ್ಲಿ ವಿಷಯಗಳನ್ನು ತೋರಿಸ್ತಿದ್ರಿ, ಹಾಗಾಗಿ ಏನು ನಮ್ಮ ಜಾಲತಾಣದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಏನೇನು ಪಿಕ್ಚರ್ಸ್ ಬರ್ತಿತ್ತೋ ಅಷ್ಟೇ ನನ್ನ ಗಮನಕ್ಕೆ ಬರ್ತಿತ್ತು. ಬಿಟ್ಟರೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಯಾವುದೇ ಇದರಿಂದ ನನಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿರಲಿಲ್ಲ. ಮೇಡಮ್, ಈಗ ಸಿಟಿ ರವಿಯವರು ಬಳಸಿದ್ದಾರೆ ಎನ್ನಲಾಗುವಂಥ ಪದ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅವರು ಆ ಪದಗಳನ್ನ ಬಳಸ್ತಾರ ನೀವು ನೋಡ್ದಂಗೆ? ನಾನು ಅವ್ರ ಜೊತೆ ಸುಮಾರು 25 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ನಮ್ಮ ಮನೆಯಲ್ಲೇ ಮಕ್ಕಳು ಒಂದು ಏಕವಚನದ ಪದ ಬಳಸಿದ್ರೇ ಹೋಗೇ ಬಾರೆ ಅಂತಂದ್ರೇ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಏನದು ಭಾಷೆ ನಿಂದು ಅಂತಿರ್ತಾರೆ. ಖಂಡಿತವಾಗ್ಲೂ ಅವ್ರು ಈ ಭಾಷೆ ಬಳಸಿರಲ್ಲ. ಅವ್ರಿಗೆ ಆ ಮಾತಿನ ಗಲಾಟೆ ಒಳಗಡೆ ಅಲ್ಲಿ ಏರುಪೇರು ಜಗಳ ಆಗ್ತಿರೋ ಮಧ್ಯದಲ್ಲಿ ಅವ್ರು ಏನು ಅಂದಿದ್ರು ಅವ್ರಿಗೇನು ಕೇಳಿಸ್ತೋ ಗೊತ್ತಿಲ್ಲ. ಅವ್ರು ಹೆಂಗೆ ಅದನ್ನು ಅರ್ಥ ಮಾಡ್ಕೊಂಡ್ರು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಏನು ಮಾಧ್ಯಮದಲ್ಲಿ ಬಂತು ಅಷ್ಟೇ ನನಗೆ ಗೊತ್ತಿರುತ್ತೆ. ಯಾಕೆಂದರೆ ನಾನು ನೇರವಾಗಿ ಅವ್ರನ್ನೇನು ಕೇಳೋಕ್ಕಾಗಿಲ್ಲ. ಸೊ ಕೇಳೋಕ್ಕೆ ಫೋನಲ್ಲಿ ಕಾಂಟ್ಯಾಕ್ಟ್ ಒಂದು 2 ನಿಮಿಷ ಮಾತಾಡಿದ್ದು ಬಿಟ್ಟರೆ, ನಾನು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದ್ರ ಮಧ್ಯದಲ್ಲಿ ನನಗೇನು ಯಾವ ವಿಷಯನೂ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಸೊ ಖಂಡಿತವಾಗ್ಲೂ ಅವ್ರು ಈ ವಿಷಯ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಆ ಶಬ್ದದಲ್ಲಿ ಹೆಂಗೆ ಅವ್ರು ಅರ್ಥ ಮಾಡ್ಕೊಂಡಿದ್ರೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಸಿಟಿ ರವಿಯವರ ಧರ್ಮಪತ್ನಿ ಪಲ್ಲವಿ ರವಿಯವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸಿಟಿ ರವಿ ಅವರ ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಸರ್ಕಾರ, ಕಾಂಗ್ರೆಸ್ಗೆ ಟಾರ್ಗೆಟ್ ಆದ್ರ ಬಿಜೆಪಿಯ ನಾಯಕರು ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಸಿಟಿ ರವಿ ಅವರನ್ನ ನಡೆಸಿಕೊಂಡಂತಹ ರೀತಿಯಿಂದಾಗಿ ಎಲ್ಲ ಪ್ರಶ್ನೆಗಳು ಸಹ ಹುಟ್ಕೊಳ್ತಾ ಇದೆ. ಸಹನೆಯಿಂದ ವರ್ತಿಸಬೇಕಿದ್ದ ಸರ್ಕಾರ ಆತುರ ಪಡ್ತಾ ಹಾಗಾದ್ರೆ ಸದನದ ಒಳಗೆ ಆದಂತಹ ಬೆಳವಣಿಗೆಗೆ ಸದನದ ಹೊರಗೂ ಸಹ ಹೈಡ್ರಾಮಾ ಆಯಿತು. ಸೂಕ್ತ ಕಾನೂನಿನ ಸಲಹೆ ಪಡೆಯದೆ ಕಾಂಗ್ರೆಸ್ ಹಾಗಾದ್ರೆ ಎಡುತ್ತಾ? ಸಂವಿಧಾನಿಕ ಪ್ರಶ್ನೆ ವಿಚಾರಕ್ಕೂ ಸಹ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲಿಲ್ವಾ ಕಾಂಗ್ರೆಸ್? ಸಿಟಿ ರವಿ ಮಾತು ಅಕ್ಷಮ್ಯ ಅನ್ನೋದ್ರಲ್ಲಿ ತಕರಾರಿಲ್ಲ. ಸಂಯಮದಿಂದ ಎದುರಿಸುವ ಬದಲು ದ್ವೇಷದ ರಾಜಕೀಯ ಮಾಡಿಬಿಡ್ತಾ ಹಾಗಾದ್ರೆ? ಕೋರ್ಟ್ ತಬರಾಕಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ.
ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತ? ಕಾಂಗ್ರೆಸ್ಗೆ ಹಾಗಾದ್ರೆ ಬಿಜೆಪಿ ನಾಯಕರು ಟಾರ್ಗೆಟ್ ಆಗಿಬಿಟ್ರ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇದು. ಸಿಟಿ ರವಿ ಅವರನ್ನ ಆ ರೀತಿಯಾಗಿ ನಡೆಸ್ಕೊಳ್ಬೇಕಾಗಿತ್ತ? ಎಡವು ಬಿಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಿಟಿ ರವಿ ಕೇಸ್ನೆಲ್ಲ ಕಂಪ್ಲೀಟ್ ಆಗಿ ರಾಜಕೀಯ ಮಾಡ್ಬಿಡ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ನಿಜಕ್ಕೂ ಸಹ ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಇದೆ. ಈ ರೀತಿಯಾಗಿ ರಾಜಕೀಯ ಮಾಡ್ಬೇಕಾಗಿತ್ತ ಕಾಂಗ್ರೆಸ್? ಹಾಗಾದ್ರೆ ಸಿಟಿ ರವಿ ಅವರನ್ನ ಯಾಕೆ ಆ ರೀತಿಯಾಗಿ ನಡೆಸ್ಕೊಂಡ್ರು ಅಂತ? ಹಾಗಾದ್ರೆ ಎಡವಿದ್ದೆಲ್ಲಿ ಕಾಂಗ್ರೆಸ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.